ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ದರ್ಶನ್ ಡಿಸ್ಚಾರ್ಜ್ ಆಗಲಿದ್ದಾರೆ. ಚಂದನ್ ಕಾರಿಗೆ ದರ್ಶನ್, ಒಂದ್ ಕಡೆ ದರ್ಶನ್ ಅಕ್ಕನ ಮಗ ಆದಂತ ಚಂದನ್ ಅವರು ಕೂಡ ಈಗಾಗಲೇ ಹಾಸ್ಪಿಟಲ್ಗೆ ಆಗಮಿಸಿದ್ದಾರೆ. ಚಂದನ್ ಕಾರಿಗೆ ದರ್ಶನ್ ಬ್ಯಾಗ್ಗಳು ಈಗಾಗಲೇ ಶಿಫ್ಟ್ ಆಗ್ತಾ ಇದೆ. ಇದು ವಿಜಿಎಸ್ ಆಸ್ಪತ್ರೆಯ ಒಂದಿಷ್ಟು ಪ್ರಕ್ರಿಯೆಗಳನ್ನೆಲ್ಲ ಪೂರೈಸಿಕೊಂಡು ಈಗ ಮತ್ತೆ ವಾಪಸ್ ದರ್ಶನ್ ಅವರ ಮನೆಗೆ ಹೋಗಲಿದ್ದಾರೆ. ವಿಜಿಎಸ್ ಆಸ್ಪತ್ರೆಯಿಂದ ಈಗಾಗಲೇ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಎಲ್ಲವನ್ನು ಕೂಡ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಚಂದನ್ ಕಾರ್ಗೆ ದರ್ಶನ್ ಬಟ್ಟೆ, ಲಗೇಜು ಎಲ್ಲವನ್ನು ಕೂಡ ಈಗಾಗಲೇ ಶಿಫ್ಟ್ ಮಾಡಲಾಗ್ತಾ ಇದೆ. ವಿಜಿಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಪ್ರಕ್ರಿಯೆ ಕೂಡ ನಡೀತಾ ಇದೆ. ನೋಡಿ, ಆ ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ. ಒಂದು ಕಡೆ ಧನ್ವೀರ್ ಈಗಾಗಲೇ ಆಗಮಿಸಿದ್ದಾರೆ, ಜೊತೆಗೆ ಚಂದನ್ ಕಾರು, ತಾರ್ ಜೀಪ್, ಅದು ಬ್ಲ್ಯಾಕ್ ಕಲರ್, ಜೊತೆಗೆ ಚಂದನ್ ಈಚೆ ಕಡೆ ನಿಂತ್ಕೊಂಡಿದ್ದಾರೆ. ಚಂದನ್ ಯಾರಂತ ಹೇಳಿದ್ರೆ ದರ್ಶನ್ ಅಕ್ಕನ ಮಗ, ಅಳಿಯ, ದರ್ಶನ್ ಮಾವ ಆಗಬೇಕು. ಸೊ ಜೈಲಲ್ಲಿರುವಂಥ ಸಂದರ್ಭದಲ್ಲೂ ಕೂಡ ವಿಸಿಟ್ ಮಾಡೋದಿರ್ಬೋದು, ಮತ್ತೊಂದು ಮಗದೊಂದು ಬಟ್ಟೆನ ಆಚೆ ಕೊಡೋದಿರ್ಬೋದು, ಅಥವಾ ಎಲ್ಲದಕ್ಕೂ ಕೂಡ ಈ ದರ್ಶನ್ ಅಕ್ಕನ ಮಗ ಚಂದನ್ ಸಾಥನ್ನು ಕೊಡ್ತಾ ಇದ್ರು. ಈಗಲೂ ಕೂಡ ಹಾಸ್ಪಿಟ್ಲಲ್ಲಿ ಇರುವಂಥ ಸಂದರ್ಭದಲ್ಲಿ ಬಂದು ಹೋಗುವಂಥ ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ಇವತ್ತು ಡಿಸ್ಚಾರ್ಜ್ ಪ್ರಕ್ರಿಯೆ ನಡೀತಾ ಇದೆ. ಇವತ್ತೇ ಡಿಸ್ಚಾರ್ಜ್ ಆಗಲಿದ್ದಾರೆ ಕೊಲೆ ಆರೋಪಿ ದರ್ಶನ್. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದಿಷ್ಟು ಪ್ರಕ್ರಿಯೆ ಕೂಡ ನಡೀತಾ ಇದೆ. ಅದರಲ್ಲಿ ಲಗೇಜ್, ಬ್ಯಾಗ್ ಎಲ್ಲವನ್ನು ಕೂಡ ಈಗಾಗಲೇ ಪ್ಯಾಕ್ ಮಾಡಿ ಚಂದನ್ ಕಾರ್ಗೆ ಈಗಾಗಲೇ ಹಾಕಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನನ್ನ ಕಲೀಗ್ ವಿಜಿಎಸ್ ಹಾಸ್ಪಿಟಲ್ ಮುಂಭಾಗದಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರವಿಂದ್, ಸದ್ಯ ಏನಾಗ್ತಾ ಇದೆ ಅಲ್ಲಿ ಬೆಳವಣಿಗೆ ಅಂತ? ಇವತ್ತೇ ಡಿಸ್ಚಾರ್ಜ್ ಆಗುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ಡಿಸ್ಚಾರ್ಜ್ ಆಗುವಂತ ಎಲ್ಲಾ ಸಾಧ್ಯತೆ ಬೆಳವಣಿಗೆಗಳು ನಡೀತಾ ಇರುವಂತದ್ದು. ದರ್ಶನ್ ಅವರು ಮಧ್ಯಂತರ ಜಾಮೀನನ್ನು ತೆಗೆದುಕೊಂಡಿದ್ದು ಬೆನ್ನು ನೋವಿನ ಸರ್ಜರಿಗೋಸ್ಕರ. ಅದೇ ಕಾರಣಕ್ಕಾಗಿ ಅವರು ಜಾಮೀನನ್ನು ಪಡ್ಕೊಂಡಿದ್ರು. ಈಗ ಸದ್ಯ ಇವತ್ತು ಜಾಮೀನಿನ ನಂತರ ಒಂದು ಡಿಸ್ಚಾರ್ಜ್ ಆಗ್ತಾ ಇರುವಂತದ್ದು. ಇವತ್ತು ಜಾಮೀನಿನ ನಂತರ ಒಂದು ಡಿಸ್ಚಾರ್ಜ್ ಆಗ್ತಾ ಇರುವಂಥದ್ದು. ಎಲ್ಲೋ ಅವರಿಗೆ ಮುಂದೆ ಕಾನೂನಿನ ಸಮರವನ್ನು ಎದುರಿಸಬೇಕಾಗುವಂತಹ ಸಾಧ್ಯತೆ ಕೂಡ ಎದುರಾಗುತ್ತೆ. ಮೊನ್ನೆ ಸೋಮವಾರ ಕೋರ್ಟ್ನ ಪ್ರೊಸೀಜರ್ನ ಮುಗಿಸಿ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾದಂಥ ಪ್ರೊಸೀಜರ್ನ ಮುಗಿಸಿ ಮರಳಿ ಮತ್ತೆ ವಿಜಿಎಸ್ ಆಸ್ಪತ್ರೆಗೆ ಬಂದಿದ್ದರು. ಈಗ ಸದ್ಯ ಬರ್ತಾ ಇರುವಂಥ ಬೆಳವಣಿಗೆಗಳೇನೆಂದರೆ ಮನೆಯಿಂದ ಅಳಿಯ ಚಂದನ್ ಬಂದಿರೋದು, ಹಾಗೆ ನಟ ಧನ್ವೀರ್ ಅವರು ಕೂಡ ಆಗಮಿಸಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ನನ್ನ ಬಲಭಾಗದಲ್ಲಿ ಈಗ ನಟ ಧನ್ವೀರ್ ಅವರ ಒಂದು ಕಾರ್ ಬಂದಿರುವಂಥದ್ದು. ಜೊತೆಗೆ ಅವರ ಅಳಿಯ ಚಂದನ್ ಅವರ ಒಂದು ಕಾರ್ನಲ್ಲಿ ಈಗಾಗಲೇ ದರ್ಶನ್ ಅವರ ಬಟ್ಟೆಗಳಾಗಿರ್ಬೋದು, ಇನ್ನಿತರ ಲಗೇಜಸ್ಗಳನ್ನ ಕೂಡ ಶಿಫ್ಟ್ ಮಾಡಿರುವಂಥದ್ದು. ಇನ್ನು ದರ್ಶನ್ ಅವರ ಒಂದು ಚಿಕಿತ್ಸೆಯ ಬಗ್ಗೆ ಹೇಳೋದಾದರೆ ವೈದ್ಯರ ಸಲಹೆಯನ್ನು ಪಡೆದು ಫಿಸಿಯೋಥೆರಪಿ ಮುಖಾಂತರ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕಾ ಅಥವಾ ಸರ್ಜರಿ ಮುಂದೆ ಮಾಡಿಸ್ಬೇಕಾ ಅನ್ನುವಂಥದ್ರ ಬಗ್ಗೆ ಅವರ ಮನೆಯವರು ಚಿಂತನೆ ಮಾಡ್ತಾ ಇರುವಂಥದ್ದು. ಒಂದು ವೇಳೆ ಸರ್ಜರಿಯನ್ನು ಮಾಡಿಸದೇ ಹೋದಲ್ಲಿ ಕಾನೂನಿನ ಒಂದು ರೀತಿಯಲ್ಲಿ ಅವರು ಮುಂದೆ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ. ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯವರು ಕೂಡ ಸುಪ್ರೀಂಗೆ ಮೇಲ್ಮನವಿಯನ್ನು ಸಲ್ಲಿಸಲು ಸಿದ್ಧತೆಯನ್ನು ನಡೆಸಿರುವಂಥದ್ದು. ಗೃಹ ಇಲಾಖೆಗೆ ಕೂಡ ಪತ್ರ ಬರೆದು ಆ ಮೂಲಕ ಮುಂದೆ ಅಂದರೆ ರೆಗ್ಯುಲರ್ ಬೇಲ್ಗೆ ಸಂಬಂಧಿಸಿದಂತೆ ಅದರ ಒಂದು ತಡೆಯಾಜ್ಞೆಗೆ ಅವರು ಮನವಿಯನ್ನು ಕೋರಿ ಕೂಡ ಅರ್ಜಿಯನ್ನು ಹಾಕಿರುವಂಥದ್ದು. ನಿಕೇಶ್, ಸದ್ಯ ಈಗ ಬರ್ತಾ ಇರುವಂಥದ್ದು ಇವತ್ತು ಇನ್ನೊಂದು 2 ಗಂಟೆಗಳಲ್ಲಿ ಅಂದರೆ ಕೆಲವೇ ಕ್ಷಣಗಳಲ್ಲಿ ಅವರು ಡಿಸ್ಚಾರ್ಜ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು. ಬಿಜಿಎಸ್ ಆಸ್ಪತ್ರೆ ಕಡೆಗೆ ಮನೆಯವರು ಬಂದಿರುವಂಥದ್ದು. ಆಸ್ಪತ್ರೆಯಿಂದ ನೇರವಾಗಿ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ದರ್ಶನ್ ಅವರು ಹೋಗುವಂತ ಸಾಧ್ಯತೆ ಈಗ ಕಂಡು ಬರ್ತಾ ಇರುವಂತದ್ದು. ನಿಕೇಶ್, ಧನ್ವೀರ್ ಕೂಡ ಆಗಮಿಸಿದ್ದಾರೆ. ಜೊತೆಗೆ ಚಂದನ್ ಕಾರ್ಗೆ ಒಂದಿಷ್ಟು ಲಗೇಜ್ ಕೂಡ ಶಿಫ್ಟ್ ಆಗ್ತಾ ಇರುವಂತದ್ದು. ಇನ್ ಕೇಸ್ ಏನಾದ್ರೂ ಡಿಸ್ಚಾರ್ಜ್ ಆದ್ರೆ ಆರ್.ಆರ್.ನಗರ ಮನೆ ಹೋಗ್ಬೋದಾ ಅಥವಾ ಹೊಸಕೆರೆಹಳ್ಳಿಯಲ್ಲಿ ಇರುವಂತಹ ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ಗೆ ಹೋಗ್ಬಹುದು ಅಂತ? ಯಾಕಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ಇರುವಂತಹ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ರಿಲೀಸ್ ಆದ ತಕ್ಷಣ ಹೊಸಕೆರೆಹಳ್ಳಿಗೆ ವಿಜಯಲಕ್ಷ್ಮಿ ಕರ್ಕೊಂಡು ಬಂದಿದ್ದಾರೆ. ಸದ್ಯ ಏನಾದ್ರೂ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಖಂಡಿತ ನಿಕೇಶ್, ಇವಾಗ ನೀವು ನೋಡಿದ್ರಿ ದೃಶ್ಯಾವಳಿಗಳಲ್ಲಿ ನಮ್ಮ ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀ ಪ್ರಸಾದ್ ಅವರು ಲಕ್ಷ್ಮೀಪುತ್ರ ಅವರು ಅದನ್ನ ತೋರಿಸಿದ್ರು. ರೇಂಜ್ ರೋವರ್, ದರ್ಶನ್ ಅವರ ರೇಂಜ್ ರೋವರ್ ಕಾರ್ ಕೂಡ ಅಲ್ಲಿ ಮುಂಭಾಗದಲ್ಲಿ ಹೋಗಿರುವಂಥದ್ದು. ಬಿಜಿಎಸ್ ಆಸ್ಪತ್ರೆ ಮುಂಭಾಗದಲ್ಲಿ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಆ ಒಂದು ಕಾರಲ್ಲಿ ಮುಂದೆ ಹೋಗಿರುವಂಥದ್ದು. ಇನ್ನು ನಾವು ಗಮನಿಸಬೇಕಾಗಿರುವಂಥದ್ದು, ದರ್ಶನ್ ಅವರು ಏನು ಈ ಹಿಂದೆ ಹೊಸಕೆರೆಹಳ್ಳಿ ಫ್ಲಾಟ್ಗೆ ಹೋಗಿದ್ರು. ಈಗ ಮತ್ತೆ ಕೂಡ ಅವರು ಇಲ್ಲಿ ಡಿಸ್ಚಾರ್ಜ್ ನಂತರದಲ್ಲಿ ಅವರು ಹೋಗುವಂಥ ಸಾಧ್ಯತೆ ಇದೆ. ವಿಜಯಲಕ್ಷ್ಮಿ ಅವರ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ. ಸದ್ಯ ಡಿಸ್ಚಾರ್ಜ್ ಪ್ರಕ್ರಿಯೆಗಳೆಲ್ಲ ಮುಗಿದು ಈಗ ದರ್ಶನ್ ಅವರು ಬಿಜಿಎಸ್ ಆಸ್ಪತ್ರೆಯಿಂದ ಬಿಲ್ಲಿಂಗ್ ಪ್ರೊಸೀಜರ್ ಏನಿರುತ್ತೆ ಅದನ್ನೆಲ್ಲ ಮುಗಿಸಿ ಮನೆಯತ್ತ ತೆರಳ್ತಾ ಇರುವಂಥದ್ದು. ಸದ್ಯ ಈಗ ನಾವು ಕಾಯ್ದು ನೋಡಬೇಕಾಗಿದೆ, ಅವರು ಹೊಸಕೆರೆ ಮನೆಗೆ ಹೋಗ್ತಾರಾ ಅಥವಾ ಒಂದು ಆರ್.ಆರ್.ನಗರದ ನಿವಾಸಕ್ಕೆ ತೆರಳ್ತಾರಾ ಅಥವಾ ಒಂದು ದೇವಾಲಯಕ್ಕೆ ಹೋಗಿ ಅದಾದ ನಂತರ ಮನೆಗೆ ಹೋಗ್ತಾರಾ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗಿದೆ. ನಿಕೇಶ್,
ಓಕೆ, ಈಗಾಗಲೇ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಹಾಸ್ಪಿಟಲಲ್ಲಿ ಏನು ಪ್ರಕ್ರಿಯೆ ನಡೀತಾ ಇದೆ ಅಂತ ನನ್ನ ಕಲೀಗ್ ಅರವಿಂದ್ ಅವರು ಕೂಡ ವಿವರಿಸ್ತಾ ಇದ್ರು. ಸಾಕಷ್ಟು ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಇವತ್ತೇ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ. ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಕ್ರಿಯೆಗಳು ಕೂಡ ಎಲ್ಲ ಮುಗಿದೇ ಇದೆ. ಜೊತೆಗೆ ಅಕೌಂಟಲ್ಲಿ ಹೋಗಿ ಬಿಲ್ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ನಡೆದಿರುವಂಥ ವಿಚಾರ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಈಗ ಹಾಸ್ಪಿಟಲ್ನಿಂದ ಮನೆ ಕಡೆ ಪಯಣವನ್ನು ಬೆಳೆಸಲಿದ್ದಾರೆ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಆರೋಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಾಯಿತು. ಜೈಲಿಗೆ ಹೋಗಿ ಬೆನ್ನೋವು ಕಾಣಿಸ್ಕೊಂಡಾಯಿತು, ನೋವು ವಿಪರೀತ ಆಯಿತು, ಮಧ್ಯಂತರ ಜೈಲು ಪಡ್ಕೊಂಡು ಬಂದಾದ ತಕ್ಷಣ ಈಗ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಾಯಿತು. ಇನ್ನೇನು ಹಾಸ್ಪಿಟ್ಲಿಂದ ಹೋಗೋದೊಂದೇ ಬ್ಯಾಲೆನ್ಸ್ ಉಳ್ಕೊಂಡಿರುವಂಥದ್ದು. ಪೊಲೀಸ್ನವರು ಕೂಡ ಹದ್ದಿನ ಕಣ್ಣಿಟ್ಕೊಂಡಿದ್ದಾರೆ. ಯಾಕೆ ಆಪರೇಷನ್ ಆಗದೆ ಹೊರಟು ಹೋಗ್ಬಿಟ್ರು ದರ್ಶನ್ ಎನ್ನುವಂಥ ಪ್ರಶ್ನೆ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಕೆ ಮಾಡಲಿದ್ದಾರೆ. ಮೇಲ್ಮನವಿ ಸಲ್ಲಿಕೆ ಆದ ನಂತರ ಈಗ ಸುಪ್ರೀಂ ಕೋರ್ಟ್ಗೆ ಏನು ಮಾಡುತ್ತೆ ಅದರ ವಿವೇಚನೆಗೆ ಬಿಟ್ಟಿರುವಂಥ ವಿಚಾರ. ಇನ್ನಿಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಬೆಳವಣಿಗೆ ಇವೆಲ್ಲವೂ ಕೂಡ ನೋಡಿ. ಡಿಸ್ಚಾರ್ಜ್ ಬಳಿಕ ದರ್ಶನ್ರಿಂದಲೂ ಕೂಡ ಟೆಂಪಲ್ ರನ್ ಬಂಡೆ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡುವಂಥ ಸಾಧ್ಯತೆ ಇದೆ. ವಿಜಯಲಕ್ಷ್ಮಿ ಜೊತೆ ದೇವಸ್ಥಾನಕ್ಕೆ ಭೇಟಿ ಸಾಧ್ಯತೆ. ವಿಜಯಲಕ್ಷ್ಮಿ ಅವರು ಕೂಡ ಸಾಕಷ್ಟು ಹರಕೆಗಳನ್ನು ಹೊತ್ಕೊಂಡಿದ್ರು. ಒಂದಿಷ್ಟು ಹರಕೆಗಳನ್ನು ತೀರಿಸಿದ್ದಾರೆ. ಜಾಮೀನು ಸಿಕ್ಕಿ ಹೊರಬರ್ತಾ ಇದ್ದಂತೆ ಬಂಡಿ ಮಹಾಕಾಳಮ್ಮ ಟೆಂಪಲ್ಗೆ ಫಸ್ಟ್ ಹೋಗಿದ್ರು ವಿಜಯಲಕ್ಷ್ಮಿ ಅವರು. ಜೊತೆಗೆ ಸಾಕಷ್ಟು ದೇವಸ್ಥಾನಕ್ಕೂ ಕೂಡ ಹೋಗಿದ್ರು. ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನಕ್ಕೂ ಹೋಗಿದ್ರು. ಅಲ್ಲಿ ಚಂಡಿಕಾ ಯಾಗವನ್ನು ಮಾಡಿದ್ರು. ಜೊತೆಗೆ ಕಾಮಾಖ್ಯ ದೇವಿಗೆ ಅಲ್ಲೂ ಕೂಡ ಒಂದಿಷ್ಟು ಹರಕೆಗಳನ್ನು ಕಟ್ಕೊಂಡಿದ್ರು, ಅಲ್ಲೂ ಕೂಡ ಹೋಗಿದ್ರು. ಜೊತೆಗೆ ಬಳ್ಳಾರಿಯಲ್ಲಿರುವಂಥ ದೇವಸ್ಥಾನ ಕನಕದುರ್ಗಮ್ಮ ದೇವಸ್ಥಾನ ಅಲ್ಲಿಗೂ ಕೂಡ ಹೋಗಿದ್ದಾರೆ. ಈಗ ಮತ್ತೆ ದರ್ಶನ್ ಜೊತೆ ಟೆಂಪಲ್ ರನ್ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪ್ತಿ, ಸದ್ಯ ಈಗಾಗಲೇ ನೋಡ್ತಾ ಇದ್ವಿ ದರ್ಶನ್ ರಿಲೀಸ್ ಆಗ್ತಾ ಇದ್ದಂತೆ ಈಗ ವಿಜಯಲಕ್ಷ್ಮಿ ಅವರು ಸಾಕಷ್ಟು ದೇವಸ್ಥಾನಕ್ಕೆ ಹೋದ್ರು. ರಿಲೀಸ್ ಆಗಲಿ ಅಂತಲೂ ದೇವಸ್ಥಾನಕ್ಕೆ ಹರಕೆಗಳನ್ನ ಕಟ್ಕೊಂಡಿದ್ರು. ಅಲ್ಲಿಗೂ ಕೂಡ ಹೋಗಿ ಹರಕೆಯನ್ನು ಪೂರೈಸಿದ್ರು. ನಿನ್ನೆ ಆಗಿರುವಂಥ ಬೆಳವಣಿಗೆ ಪವಿತ್ರ ಗೌಡ ಅವರು ಕೂಡ ಜೈಲಿನಿಂದ ಹೊರಬರ್ತಾ ಇದ್ದಂತೆ ದೇವಸ್ಥಾನಕ್ಕೆ ಹೋದ್ರು, ಕುಲದೇವರ ಮೊರೆ ಹೋದ್ರು, ಎಲ್ಲ ಆಯಿತು. ಈಗ ದರ್ಶನ್ ರೆಗ್ಯುಲರ್ ಬೇಲ್ ಸಿಕ್ಕಿ ಹೊರ ಬರ್ತಾ ಇದ್ದಂತೆ, ಅದರಲ್ಲೂ ಕೂಡ ಡಿಸ್ಚಾರ್ಜ್ ಆಗಿ ಹಾಸ್ಪಿಟಲ್ನಿಂದ ಹೊರ ಬರ್ತಾ ಇದ್ದಂತೆ ದೇವಸ್ಥಾನಕ್ಕೆ ಹೋಗುವಂಥ ಪ್ಲಾನ್. ನಿಕೇಶ್, ಹೌದು, ಬಳ್ಳಾರಿ ಜೈಲು ಜೊತೆಗೆ ಪರಪ್ಪನ ಅಗ್ರಹಾರ, ಕೊನೆಗೆ BGS ಆಸ್ಪತ್ರೆಯಲ್ಲಿ ಹಲವು ವಾರಗಳಿಂದ ಚಿಕಿತ್ಸೆಯನ್ನು ಪಡ್ತಿದ್ದಂತಹ ದರ್ಶನ್ ಅವರು ಇವತ್ತು ಕೆಲವೇ ಹೊತ್ತಿನಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಬೆನ್ನೋವು, ಕಾಲ್ನೋವಿಗೆ ಅಂತ ಹೇಳಿ ಟ್ರೀಟ್ಮೆಂಟನ್ನು ದರ್ಶನ್ ಅವರು ಪಡಿತಾ ಇದ್ರು. ಫಿಸಿಯೋಥೆರಪಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ರು. ಸರ್ಜರಿಗೆ ಮನಸ್ಸು ಮಾಡಲಿಲ್ಲ. ಇದೀಗ ಡಿಸ್ಚಾರ್ಜ್ ಆಗುವಂತಹ ಬೆನ್ನಲ್ಲೇ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೂ ಕೂಡ ಅಂದ್ಕೊಳ್ತಾ ಇದ್ದಾರೆ. ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಚಾಮರಾಜಪೇಟೆಯಲ್ಲಿರುವಂತಹ